ಜಾತಿ ಜನಗಣತಿ ಮಾಡತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅದನ್ನ ಸರ್ಕಾರನೇ ಹೈಕೋರ್ಟ್ಗೆ ಒಬಿಡಬಿಟ್ಟೆ ಹಾಕಿದೆ. ಸೆನ್ಸಸ್ ಅಂಡ್ ಜಾತಿ ಜನಗಣತಿ. ಈಗ ನಾವು ಮಾಡ್ತಕ್ಕಂಥದ್ದು ಸೋಷಿಯೋ ಎಕನಾಮಿಕ್ ಸರ್ವೆ. ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡುವಂತ ಕಾಲದಲ್ಲಿ ಈ ಜಾತಿಯನ್ನು ಕೂಡ ಒಂದು ಕಾಲಮ್ ಅಲ್ಲಿ ಇರೋದ್ರಿಂದ ಕೇಳ್ತಾರೆ. ನೀವು ಹೇಳಿದ್ರೆ ಬರ್ಕತ್ತಾರೆ, ಹೇಳಲಿಲ್ಲ ಅಂದ್ರೆ ನೀವು ಯಾಕಪ್ಪ ಹೇಳಲಿಲ್ಲ ಅಂತ ಹೇಳಿ ಕೇಳೋದಿಲ್ಲ, ಏನು ಮಾಡಲ್ಲ, ಅದು ತಾಳಿ ಬಿಟ್ಕೊಂಡು ಬರ್ತಾರೆ. ಅದು ಜನರಿಗೆ ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಇನ್ಫೋಸಿಸ್ನವರು ನಾವು ಈ ಸರ್ವೆಗೆ ನಾವು ಒಳಪಡೋದಿಲ್ಲ ಅಂದ್ರೆ ಅದು ಅವ್ರ ಇಚ್ಛೆ. ಆದ್ರೆ ಅವರು ಸರ್ಕಾರದಲ್ಲಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಿದ್ದೀವಿ ಅಂತಕ್ಕ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಿರೀಕ್ಷೆ. ಆದ್ರೆ ಅವರು ನಾವು ಇದಕ್ಕೆ ಒಳಪಡೋದಿಲ್ಲ ಅಂದ್ರೆ ಅದು ಅವ್ರಿಗೆ ಬಿಟ್ಟಂತ ತೀರ್ಮಾನ. ಅದಕ್ಕೆ ಬೇರೆಯವರು ಯಾರೇನು ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರನ್ನ ಅವ್ರು ಯಾರು ಹೇಳೋರ ನಾವು ಬಿಡ್ರಿ, ಹೇಳಿರೋದು ಕೇಳ್ತೀವಿ, ನನ್ಗೆ ಯಾಕಪ್ಪ ಕೇಳ್ತೀಯ? ನಾವು ದೇಶ ಪ್ರೇಮಿಗಳು ಅಂತ ಹೇಳ್ತೀವಿ. ಜಾತಿ ಜನಗಣತಿ ಮಾಡತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅದನ್ನ ಸರ್ಕಾರನೇ ಹೈಕೋರ್ಟ್ಗೆ ಒಬಿಡಬಿಟ್ಟೆ ಹಾಕಿದೆ. ಸೆನ್ಸಸ್ ಅಂಡ್ ಜಾತಿ ಜನಗಣತಿ. ಈಗ ನಾವು ಮಾಡ್ತಕ್ಕಂಥದ್ದು ಸೋಷಿಯೋ ಎಕನಾಮಿಕ್ ಸರ್ವೆ. ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡುವಂತ ಕಾಲದಲ್ಲಿ ಈ ಜಾತಿಯನ್ನು ಕೂಡ ಒಂದು ಕಾಲಮ್ ಅಲ್ಲಿ ಇರೋದ್ರಿಂದ ಕೇಳ್ತಾರೆ. ನೀವು ಹೇಳಿದ್ರೆ ಬರ್ಕತ್ತಾರೆ, ಹೇಳಲಿಲ್ಲ ಅಂದ್ರೆ ನೀವು ಯಾಕಪ್ಪ ಹೇಳಲಿಲ್ಲ ಅಂತ ಹೇಳಿ ಕೇಳೋದಿಲ್ಲ, ಏನು ಮಾಡಲ್ಲ, ಅದು ತಾಳಿ ಬಿಟ್ಕೊಂಡು ಬರ್ತಾರೆ. ಅದು ಜನರಿಗೆ ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಇನ್ಫೋಸಿಸ್ನವರು ನಾವು ಈ ಸರ್ವೆಗೆ ನಾವು ಒಳಪಡೋದಿಲ್ಲ ಅಂದ್ರೆ ಅದು ಅವ್ರ ಇಚ್ಛೆ. ಆದ್ರೆ ಅವರು ಸರ್ಕಾರದಲ್ಲಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಿದ್ದೀವಿ ಅಂತಕ್ಕ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಿರೀಕ್ಷೆ. ಆದ್ರೆ ಅವರು ನಾವು ಇದಕ್ಕೆ ಒಳಪಡೋದಿಲ್ಲ ಅಂದ್ರೆ ಅದು ಅವ್ರಿಗೆ ಬಿಟ್ಟಂತ ತೀರ್ಮಾನ. ಅದಕ್ಕೆ ಬೇರೆಯವರು ಯಾರೇನು ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರನ್ನ ಅವ್ರು ಯಾರು ಹೇಳೋರ ನಾವು ಬಿಡ್ರಿ, ಹೇಳಿರೋದು ಕೇಳ್ತೀವಿ, ನನ್ಗೆ ಯಾಕಪ್ಪ ಕೇಳ್ತೀಯ? ನಾವು ದೇಶ ಪ್ರೇಮಿಗಳು ಅಂತ ಹೇಳ್ತೀವಿ.